ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಹೋಗ್ತಿದ್ದೀನಿ ಬೈಕಲ್ಲೇ. ಇದು ಕೃಷ್ಣಗಿರಿ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ತಿರುವಣ್ಣಾಮಲೈ ಎಂಟರ್ ಆದ ಕೂಡಲೇ ಈ ಗೋಪುರ ಕಾಣಿಸುತ್ತೆ ನೋಡಿ. ಇದು ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ತಿರುವಣ್ಣಾಮಲೈ ಬಗ್ಗೆ ಇನ್ನೂ ವಿವರಗಳಿದೆ ತಿಳ್ಕೊಳ್ಳೋಣ. ತಿರುವಣ್ಣಾಮಲೈನ ಅರುಣಾಚಲಂ ಅಂತಾನೂ ಕರೀತಾರೆ. ಬನ್ನಿ ಹೋಗೋಣ. ಇದು ಕನ್ನಡ ಚಾನೆಲ್ ಬ್ರೋ. ತಿರುವಣ್ಣಾಮಲೈಯಲ್ಲಿ ಏನು ಫೇಮಸ್ ಅಂದ್ರೆ ಈ ಗಿರಿ ಪ್ರದರ್ಶನ ಮಾಡೋದೇ ಫೇಮಸ್ಸು. ತುಂಬಾ ತುಂಬಾ ಫೇಮಸ್ಸು. ತುಂಬಾ ಜನ ಕಾಣಿಸಿದ್ರು ನಮಗೆ ಗಿರಿ ಪ್ರದರ್ಶನದಲ್ಲಿ ಕಾಣಿಸ್ತಾರೆ. ದೇವಸ್ಥಾನದಲ್ಲೂ ಕಾಣಿಸ್ತಾರೆ, ಆದ್ರೆ ಎಲ್ಲ ಒಟ್ಟಾಗಿ ಕಾಣಲ್ಲ ನಿಮ್ಗೆ. ಇಲ್ಲಿ ತುಂಬಾ ಜನನು ಕಾಣಿಸ್ತಾರೆ. ಗಿರಿ ಪ್ರದರ್ಶನಕ್ಕೆ ಯಾವುದು ಟೈಮ್ ಆದರೆ ಒಳ್ಳೆಯದು ಅಂದರೆ ರಾತ್ರಿ ಹೊತ್ತು ಒಳ್ಳೆಯದು. ಅಂದರೆ ರಾತ್ರಿ ನೀವು ಬೆಳಗಿನ ಜಾವ ಇರ್ಬೋದು ಅಥವಾ ಮಧ್ಯರಾತ್ರಿ ಇರ್ಬೋದು, ಇದು ಬೆಸ್ಟ್ ಟೈಮು. ಯಾಕಂದರೆ ಊರಿನ ಪಬ್ಲಿಕ್ ಓಡಾಡಲ್ಲ. ಆ ಟೈಮಲ್ಲಿ ನೀವು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡು ಬರ್ಬೋದು. ಇಲ್ಲಿ ಆಂಧ್ರ ಸ್ಟೈಲ್ ಊಟನೂ ಸಿಗುತ್ತೆ. ನಾವು ಊಟ ಮಾಡಲಿಕ್ಕೆ ಇಲ್ಲಿ ಬಂದಿವಿ ನೋಡಿ. ಇಲ್ಲಿ 100 ರೂಪೀಸ್ಗೆ ಫುಲ್ ಮೀಲ್ಸು, 2 ಪಲ್ಯ, ಒಂದು ಉಪ್ಪಿನಕಾಯಿ, ರೈಸ್, ಪಪ್ಪು, ಸಾಂಬಾರ್, ಮಜ್ಜಿಗೆ, ಈ ಥರದ್ದೆಲ್ಲ ಕೊಡ್ತಾರೆ. ಹಪ್ಳ ಇಲ್ಲ ಅಲ್ಲಿ, ಕೆಲವು ಜಾಗದಲ್ಲಿ ಹಪ್ಳನೂ ಕೊಡ್ತಾರೆ. ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ, ಗಿರಿ ಪ್ರದರ್ಶನ ಮಾಡಲಿಕ್ಕೆ ಮ್ಯಾಪ್ ಸಿಗುತ್ತೆ. ಆ ಮ್ಯಾಪು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅದನ್ನ ನೋಡಿ. ನೀವು ಅದನ್ನ ನೋಡ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅದನ್ನು ಮಾತ್ರ ನೋಡ್ಕೊಂಡು ಹೋಗಿ. ಅದು ಬಿಟ್ಟು ಇನ್ನ 98 ಗಿರಿ ಪ್ರದರ್ಶನ ರೋಡಲ್ಲಿ ದೇವಸ್ಥಾನಗಳಿದೆ. ಅದನ್ನೆಲ್ಲ ನೀವು ವಿಸಿಟ್ ಮಾಡ್ತಾ ಹೋದ್ರೆ ನಿಮ್ಮ ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೆ ಮ್ಯಾಪ್ ನೋಡ್ಕೊಂಡು ನೀವು ಮ್ಯಾಪ್ನ ಫಾಲೋ ಆಗ್ಬಿಡಿ. ಹೊಸ್ದಾಗಿ ಬಂದಿರೋರಿಗೆ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ನೀವು ಇಲ್ಲಿ ರಾಜಗೋಪುರಂ ಅಂತ ಒಂದು ಗೋಪುರ ಇದೆ, ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿಗೆ ಎಂಡ್ ಮಾಡಬೇಕಾದ್ರೆ ನಿಮಗೆ 16 ಕಿಲೋಮೀಟರ್ ಆಗುತ್ತೆ. ಬರೀ ಈ ದೇವಸ್ಥಾನ ಟು ದೇವಸ್ಥಾನಕ್ಕೆ ಹೋದರೆ 16 ಕಿಲೋಮೀಟರ್ ಆಗುತ್ತೆ. ಅಂದರೆ ಈ ಲಾಸ್ಟ್ ಮಾಡಿರೋ ದೇವಸ್ಥಾನಕ್ಕೂ ಮತ್ತು ನೀವು ರಾಜಗೋಪುರಂ ಹತ್ರ ಹೋದರೆ ನಿಮಗೆ 16 ಕಿಲೋಮೀಟರ್ ಆಗುತ್ತೆ. ನೀವು ಡಿಪೆಂಡ್ಸ್ ಯುವರ್ ಟೈಮ್, ನಿಮಗೆ ಹೇಗೆ ಅನುಕೂಲ ಇದೆ ಅದೇ ಥರನೇ ಮಾಡಿ. ಮತ್ತು ಹೆಂಗೆ ನೀವು ಗಿರಿ ಪ್ರದರ್ಶನ ಮಾಡ್ಬೋದು, ಒಂದು ನಡ್ಕೊಂಡು ಹೋಗ್ಬೋದು, ಅದರಲ್ಲೇ ಸಾಕ್ಸ್ ಹಾಕೊಂಡು ನಡೀತಾರೆ, ವಿತೌಟ್ ಸಾಕ್ಸ್ ನಡೀತಾರೆ. ಕೆಲವೊಬ್ಬರು ಆಟೋಲ್ಲೂ ಹೋಗ್ತಾರೆ. ಅಂದರೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನೀವು ಅವ್ರ ಹತ್ರ ಮಾತಾಡ್ಸ್ಕೊಂಡು ಎಷ್ಟು ಅಂತ, ನಿಮ್ಮದು ಗುಂಪಿದ್ರೆ ಆ ಗುಂಪನ್ನೆಲ್ಲ ನೀವು ಒಂದು 5-6 ಜನ 7-8 ಜನನು ಹಿಡಿಸ್ತಾರೆ ಅದರ ಆಟೋಲ್ಲಿ. ಆ ಥರನೂ ಹೋಗ್ಬೋದು. ಆಗಿಲ್ಲ ನಿಮ್ಮ ಹತ್ರ ಓನ್ ವೆಹಿಕಲ್ ಇದ್ದರೆ ವೆಹಿಕಲಲ್ಲೂ ಹೋಗ್ಬೋದು. ಅದು ನಿಮ್ಮ ಅನುಕೂಲಕ್ಕೆ ತಕ್ಕವಾಗಿ ನೀವು ಹೇಗೆ ಮಾಡ್ಬೇಕಂತ ಇದ್ದೀರೋ ಅದೇ ಥರನೇ ನೀವು ಮಾಡ್ಬೋದು. ನಾವು ಹೇಗೆ ಮಾಡ್ತೀವಿ ಅಂದರೆ, ನಮ್ಮ ಫ್ರೆಂಡು ಹೋಗಿ ರೌಂಡ್ ಹಾಕ್ಕೊಂಡು ಬಂದ. ನಾನು ನೈಟಲ್ಲಿ ಹೋಗೋಣ, ಅದು ನಮ್ಮ ಹತ್ರ ಬೈಕ್ ಇದೆ, ಬೈಕಲ್ಲಿ ಹೋಗಿದ್ವಿ ನಾವು. ಬೈಕಲ್ಲಿ ಹೋಗಿ ಇದನ್ನೆಲ್ಲ ವಿಡಿಯೋ ಶೂಟ್ ಮಾಡಿದ್ದು ನಾವು. ಬೈಕಲ್ಲಿ ಬಂದಿದ್ದಕ್ಕೆ ನಮಗೆ 2 hours ಆಗಿದೆ. ಇನ್ನು ನಿಮ್ಗೆ ಹೆಂಗೆ ಅನುಕೂಲನ ಹಾಗೂ ಮಾಡ್ಬೋದು. ಈ ಸರೌಂಡಿಂಗಲ್ಲೇ ಕೆಲವೊಂದು ಫೇಮಸ್ ಟೆಂಪಲ್ಸ್ ಇದೆ. ಅಂದರೆ ಅದರ್ಸ್ ನಿಮಗೆ ಈ ಗಿರಿ ಪ್ರದರ್ಶನಕ್ಕೆ ಕೌಂಟ್ ಆಗಲಾರದ್ದು 98 ದೇವಸ್ಥಾನಗಳಿದೆ ಅಂತ ಇಲ್ಲಿ. ಅದನ್ನೆಲ್ಲ ವಿಸಿಟ್, ಅದರಲ್ಲಿ ಕೆಲವೊಂದು ಫೇಮಸ್ಸೂ ಇದೆ, ಏನೋ ಆ ಥರದ್ದೂ ಇದೆ. ನಾನು ಅದು ನೆಕ್ಸ್ಟ್ ವಿಡಿಯೋಲ್ಲೇ ನಿಮಗೆ ಕವರ್ ಮಾಡ್ತೀನಿ. ಇವಾಗ ಇಷ್ಟು ಮಾತ್ರ ನೀವು ಗಿರಿ ಪ್ರದರ್ಶನದಲ್ಲೇ ನೀವು ಅಟೆಂಡ್ ಮಾಡಿ. ಏನೆಲ್ಲ ದೇವಸ್ಥಾನಗಳು ಬರುತ್ತೆ ಅಂತ ನಾನು ಹೇಳ್ತೀನಿ ಇವಾಗ. ಇದು ಫಸ್ಟ್ ಟೈಮ್ ಬಂದಿರೋರಿಗೆ, ಎಲ್ಲಿಂದ ಬರಬೇಕು ಅನ್ನೋರ್ಗೆ ಮಾತ್ರ ಇದು. ಜನರಲ್ ಆಗಿ 2-3 ಸಲ ಬಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಫಸ್ಟು ರಾಜಗೋಪುರದಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಿಮಗೆ ಇಂದ್ರಲಿಂಗಂ ಅಂತ ಒಂದು ದೇವಸ್ಥಾನ ಬರುತ್ತೆ. ಇಲ್ಲಿ ಕರ್ಪೂರ ಅಣಿಸ್ಬಿಟ್ಟು ಸ್ಟಾರ್ಟ್ ಮಾಡಬೇಕು.
ಇಲ್ಲಿಂದ ಮತ್ತೆ ಲಾಸ್ಟ್ಗೆ ನಿಮಗೆ ಈಶಾನ್ಯ ಲಿಂಗಂ ಅಂತ ಬರುತ್ತೆ. ಅಲ್ಲಿ ಎಂಡ್ ಮಾಡಬೇಕು ಕರ್ಪೂರ ಅಣಿಸಿ. ಈ ಮಧ್ಯದಲ್ಲೇ ವರ್ಣಲಿಂಗಂ, ಅಗ್ನಿಲಿಂಗಂ, ನಿರುತಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ ಈ ಥರ ನಿಮಗೆ ದೇವಸ್ಥಾನಗಳು ಬರುತ್ತೆ. ಮ್ಯಾಪನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ನೀವು ಅದನ್ನು ಫಾಲೋ ಆಗ್ತಾ ಹೋಗಿ. ನೀವು ಬಸ್ಸಲ್ಲೇ ಬರೋದಿದ್ದರೆ ಬೆಂಗಳೂರಿಂದ ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡಿಂದ ಸಿಕ್ಕಾಪಟ್ಟ ಬಸ್ ಇದೆ. ಅಲ್ಲಿ ಬಿಟ್ಟರೆ ನಿಮಗೆ ಶಾಂತಿನಗರ್ ಬಸ್ ಸ್ಟ್ಯಾಂಡಿಂದನೂ ಬಸ್ಸಸ್ ಸಿಗುತ್ತೆ. ಅದು ನಿಮಗೆ ಹೆಂಗೆ ಬೊಮ್ಮನಹಳ್ಳಿ ಆ ರೂಟಲ್ಲಿ ಹೋಗುತ್ತೆ. ನಾವು ಬಂದಿದ್ದು ಬೈಕಲ್ಲಿ ಅಂತ ಹೇಳಿದ್ವಲ್ಲ. ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂದರೆ ನಿಮಗೆ ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡಿಂದ 200 ಅಷ್ಟೇ, 210 ಆಗುತ್ತೆ ಅಷ್ಟೆ. ಮಿಕ್ಕಿದ್ದು ಇನ್ನು ರೂಮ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ರಾಜಗೋಪುರಮಿಂದ ನೀವು ಅಲ್ಲಿ ನಿಂತ್ಕೊಂಡ್ರೆ ಎದುರುಗಡೆನೆ ಒಂದು ಸಂದಿ ಬರುತ್ತೆ. ಆ ಸಂದಿಯಲ್ಲೇ ಒಳಗಡೆ ಹೋದರೆ ಸಿಕ್ಕಾಬಿಟ್ಟ ರೂಮ್ಸ್ ಎಲ್ಲ ಸಿಗುತ್ತೆ. ಆ ರೂಮ್ಸು ನಿಮಗೆ ಅಲ್ಲಿ ರೂಮ್ಸು ಸಿಗುತ್ತೆ, ಹೋಟೆಲ್ಸು ಸಿಗುತ್ತೆ, ಆಂಧ್ರ ಸ್ಟೈಲ್ ಹೋಟೆಲ್ಸು ಸಿಗುತ್ತೆ. ನಿಮಗೆ ಯಾವುದು ಬೇಕೋ ಅದರಲ್ಲೇ ಇದು ಮಾಡ್ಬೋದು. ಊಟ ಅಂತೂ 100 ರುಪೀಸು, ಎಲ್ಲಾದರೂ ತಿನ್ನಿ ನೀವು 100 ರುಪೀಸೇ ಇರುತ್ತೆ. ಅದು ಬಿಟ್ಟು ನೀವು ಇನ್ನು ರೂಮ್ ಪ್ರೈಸ್ ಹೇಗಿರುತ್ತೆ ಅಂದರೆ ಅದು ಬೆಳೀತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಹೇಗೆ ಅಂದರೆ ನಿಮಗೆ ರೆಸ್ಟ್ ಜಾಸ್ತಿ ಇದ್ದರೆ ಜನರಲ್ ಆಗಿ 1000 ರುಪೀಸ್, 1300 ರುಪೀಸ್ ಹೇಳ್ತಾರೆ ಅವರು. ನೀವು ಬಾರ್ಗೇನ್ ಮಾಡ್ಬೋದು. ಡಿಪೆಂಡ್ಸ್ ಆ ಟೈಮಲ್ಲೇ ಎಷ್ಟು ರಶ್ ಇದೆ ಅನ್ನೋದ್ರ ಮೇಲೆ ಅವರು ಪ್ರೈಸ್ ಇದಾಗುತ್ತೆ. ಒಂದೊಂದು ಸಲ 1000 ರೂಪಾಯಿ ರೂಮನ್ನು 3000 ಆಗುತ್ತೆ. 3000 ಇರೋ ರೂಮು 1000 ರೂಪಾಯಿನೂ ಆಗುತ್ತೆ. ಅದು ಜನ ಬರೋ ಟೈಮಲ್ಲಿ ಮಾತ್ರ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಇನ್ನು ಬೆಳಗ್ಗೆ ನಾವು ಅದೆಲ್ಲ ನೋಡ್ಕೊಂಡು ಬೆಳಗ್ಗೆ ಇಲ್ಲಿ 6 ಗಂಟೆಗೆ ದರ್ಶನಕ್ಕೆ ಬಂದೀವಿ. ದರ್ಶನಕ್ಕೆ ಬಂದರೆ ಫ್ರೀ ದರ್ಶನಕ್ಕೆ ನಿಮಗೆ ಸುಮಾರು ಟೈಮ್ ಇಡಿಸುತ್ತೆ. ಟೈಮ್ ಇದ್ದರೆ ನೀವು ಫ್ರೀ ದರ್ಶನಕ್ಕೆ ಹೋಗ್ಬೋದು. ಇಲ್ಲ ಅಂದರೆ 50 ರುಪೀಸ್ ಟಿಕೆಟೂ ಇರುತ್ತೆ, ಅದಕ್ಕೂ ರಶ್ ಇರುತ್ತೆ. ಅದು ಬಿಟ್ಟು ಟೈಮಿಂಗ್ ಅಂತೂ ಹೇಳಲಿಕ್ಕಾಗಲ್ಲ. ಯಾಕಂದರೆ ಟೈಮಿಂಗು ಅಲ್ಲಿ ಸಿಕ್ಕಾಬಿಟ್ಟ ರೌಂಡ ಹಾಕಲೇಬೇಕು. ತುಂಬ ಜನ ಏನು ಥಿಂಕ್ ಮಾಡ್ತಾರೆ ಅಂದರೆ ಇಲ್ಲಿ ಈ ತಿರುಪತಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಆ ಇದಕ್ಕೆ ಇಲ್ಲಿಗೆ ಹೇಗೆ ಅಂತ. ಅದಕ್ಕೆ ಇದಕ್ಕೆ ಹೋಲಿಕೆನೇ ಆಗಲ್ಲ. ನಮ್ಗನ್ಸಿದ್ದು ಅದೇನೆ. ಇಲ್ಲಿ ಅಲ್ಲಿ ಅರೇಂಜ್ಮೆಂಟ್ಸ್ಗೆ ಇಲ್ಲಿ ಅರೇಂಜ್ಮೆಂಟ್ಸ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿದ್ದು ಸ್ಟೈಲೇ ಬೇರೆ, ಇಲ್ಲಿದ್ದು ಸ್ಟೈಲೇ ಬೇರೆ. ಮಕ್ಕಳು ಇರುವಂಥವ್ರು, ಸಣ್ಣ ಮಕ್ಕಳು ಅಂದರೆ ಒಂದು 8 ಇಯರ್ಸು 10 ಇಯರ್ಸು ಅದಕ್ಕಿಂತ ಕಮ್ಮಿ ಇರೋಂಥವ್ರು, ಇವರು ತಂದೆ ತಾಯಿಗಳು ತುಂಬ ಕೇರ್ಫುಲ್ ಆಗಿರಬೇಕು. ಊಟ ಎಲ್ಲ ನೀವು ಅವ್ರಿಗೆ ಏನಿದೆ ಅದು ಮೊದಲೇ ತೊಗೊಂಡು ಹೋಗಿ. ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ಏನೂ ಸಿಗೋದಿಲ್ಲ. ವಾಟ್ರು, ಫುಡ್ ಅವ್ರಿಗೆ ತಿನ್ನಿಸ್ಬಿಟ್ಟು ಅವ್ರಿಗೆ ಕಂಫರ್ಟ್ ಹೇಗೆ ಅದು ತಂದೆ ತಾಯಿಗಳಿಗೆ ನೀವು ಅಬ್ಸರ್ವ್ ಮಾಡಬೇಕು. ಯಾಕಂದರೆ ನಾನು ಬಂದಾಗ ಇಲ್ಲಿ ನೋಡಿದೆ, ನಾನು ಅವ್ರಿಗೆ ಹಸುವಾಗ್ತಾ ಇರ್ಬೋದು, ಬಾತ್ರೂಮ್ಗೆ ಹೋಗ್ಬೇಕಾಗುತ್ತೆ, ಬಾತ್ರೂಮ್ಗೆ ಹೋಗ್ಲಿಕ್ಕೆ ಇದೆ ಚಾನ್ಸಸ್ಸು. ಇವೆಲ್ಲ ನೀವು ಅಬ್ಸರ್ವ್ ಮೈಂಡಲ್ಲಿ ಇಟ್ಕೊಂಡು, ಯಾಕಂದರೆ ಈ ತೊಂದರೆ ಆಗುತ್ತೆ. ಲಾಟ್ ಆಫ್ ಫ್ರಾಡೂ ನಡೆಯುತ್ತೆ. ಆಟೋ ವಿಷಯದಲ್ಲಾಗ್ಬೋದು, ರೂಮ್ಸ್ ವಿಷಯದಲ್ಲಾಗ್ಬೋದು. ನೀವು ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ನೀವು ಆದಷ್ಟು ಬಾರ್ಗಿನ್ ಮಾಡಿ, ಕೇಳಿ ಮಾತಾಡಿಸಿ ಹೋಗಿ. ಲ್ಯಾಂಗ್ವೇಜ್ ಬರೋಂಥವ್ರನ್ನ ಮಾತಾಡಿಸಿ ಹೋಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.